ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್. 1,00,000 ಮುಖ್ಯಮಂತ್ರಿ ಬಹುಮಾಡಿ ಕಟ್ಟಡ 2 BHK ಫ್ಲಾಟ್ ಬಗ್ಗೆ ನಿಮಗೆ ಮಾಹಿತಿ ಸಾಕಷ್ಟು ಜನ ಇಲ್ಲಿ ಕೇಳ್ತಾ ಇದ್ರು. ಸರ್ ನಮ್ಮ 2 BHK ಬಗ್ಗೆ ಮಾಹಿತಿ ಕೊಡಿ ಸರ್, ನೀವು ಮಾಹಿತಿ ಕೊಡ್ತಿಲ್ಲ ಅಂತ. ಸದ್ಯಕ್ಕೆ ಇವತ್ತು 2 BHK ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ನನ್ನ ರೀಸೆಂಟಾಗಿ 2 BHK ಫ್ಲಾಟ್ಗಳು ಯಾವ ರೀತಿ ಇರ್ತವೆ ಅಂತ ಒಂದೆರಡು ವೀಡಿಯೋಗಳು ನಿಮಗೆ ಅಪ್ಲೋಡ್ ಮಾಡಿದೆ. ಈಗ 2 BHK ಫ್ಲಾಟ್ ಬಗ್ಗೆ ಯಾವ ರೀತಿ ತಾಳೋದು, ನಾವು ಎಲ್ಲಿ ಅರ್ಜಿ ಸಲ್ಲಿಸಬೇಕು ಮತ್ತು ರೇಟ್ ಎಷ್ಟಿರುತ್ತೆ, ಇದ್ರ ಬಗ್ಗೆ ನಾನು ಸಂಪೂರ್ಣವಾಗಿ ನಿಮಗೆ ಮಾಹಿತಿ ಕೊಡ್ತೀನಿ. ವಿಡಿಯೋ ಲೆಂತ್ ಆಗುತ್ತೆ, ಯಾಕೆಂದರೆ ಪ್ರತಿಯೊಂದು ಡೀಟೇಲ್ಸ್ ನಿಮ್ಗೆ ಹೇಳ್ಬೇಕಾದ್ರೆ ವಿಡಿಯೋ ಲೆಂತ್ ಆಗುತ್ತೆ. ಹಾಗಾಗಿ ನೀವು ವೀಡಿಯೋಸ್ ಅರ್ಧದಲ್ಲೇ ಸ್ಕಿಪ್ ಮಾಡಿ ನೋಡಿದ್ರೆ ನಿಮಗೆ ಅರ್ಥ ಆಗಲ್ಲ. ಪೂರ್ಣದಲ್ಲಿ ನೋಡಿ, ಯಾಕೆಂದರೆ 2 BHK ಬಗ್ಗೆ ಪ್ರತಿಯೊಂದು ಡೀಟೇಲ್ಸ್ ನಿಮಗೆ ಕೊಡ್ತೀನಿ. ನಿಮಗೆ ಇದರ ಸಬ್ಸಿಡಿ ಸಿಗುತ್ತೋ, ಸಬ್ಸಿಡಿ ಸಿಗಲ್ವಾ, ಅಥವಾ ಸಾಲ ಕೊಡ್ತಾರೋ, ಸಾಲ ಸಿಗಲ್ವೋ, ಎಲ್ಲ ನಿಮಗೆ ಸಂಪೂರ್ಣವಾಗಿ ನಿಮಗೆ ಮಾಹಿತಿ ಕೊಡ್ತೀನಿ. ಬನ್ನಿ ನೋಡೋಣ. 2 BHK ಫ್ಲ್ಯಾಟ್ ಬಗ್ಗೆ ನಿಮಗೆ ಮಾಹಿತಿ ನಾನು ಕೊಡ್ತೀನಿ. ಒಂದು ಸ್ವಲ್ಪ ಅದ್ರ ಬಗ್ಗೆ ಒಂಚೂರು ವಿಡಿಯೋ ನೋಡಿ ಫ್ರೆಂಡ್. 2 BHK ಫ್ಲ್ಯಾಟ್ ನಿಮಗೆ ಇದೇನು 2 BHK ಫ್ಲ್ಯಾಟ್ ನಿಮ್ಗೆ ತೋರಿಸ್ತಾ ಇದ್ದೀವಿ ನಾವು. 2 BHK ಫ್ಲ್ಯಾಟು ಮೊದಲಿಗೆ ಇದು ಬೆಂಗಳೂರು ನಿವಾಸಿಗಳೇ ಆಗಿರುತ್ತೆ. ಮೇನ್ ತಿಳ್ಕೊಳ್ಳಿ, ಇಲ್ಲಿ ಬೆಂಗಳೂರು ನಿವಾಸಿಗಳಿಗೆ ಮಾತ್ರ ಅದನ್ನು ಅನಿಸುತ್ತೆ. ಬೆಂಗಳೂರು ನಿವಾಸಿ ಗ್ರಾಮಾಂತರ ಇಲ್ಲಿ ಏನು ನೆಲೆಸಿರುವಂಥ ರಾಜ್ಯ ಸರ್ಕಾರ ಬೆಂಗಳೂರು ಹೊರಗಡೆಯಿಂದ ಬಂದಿರ್ತಾರೆ, ನೆಲೆಸಿರ್ತಾರೆ. ಅವ್ರಿಗೆ ಮನೆ ಇಲ್ದಕ್ಕೆ ಎಷ್ಟು ತೊಂದರೆ ಆಗುತ್ತೆ, ಬಾಡಿಗೆ ಮನೆ ಕಟ್ಕೊಂಡು ಜೀವನ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಬಡವರಿಗೆ ಅಂತ ಇಲ್ಲಿ 2 BHK ಫ್ಲ್ಯಾಟು ನಿರ್ಮಾಣ ಮಾಡಿರ್ತಾರೆ. ಬಟ್ 1 BHK ನಿರ್ಮಾಣ ಮಾಡಿರ್ತಾರೆ, 2 BHK ನಿರ್ಮಾಣ. ನಾನು ನಿಮಗೆ ವಿಷಯ ತಿಳಿಸ್ತಿರೋದು 2 BHK ಫ್ಲ್ಯಾಟ್ ಬಗ್ಗೆ. ಬಟ್ ಇಲ್ಲಿ ಏನು 2 BHK ಫ್ಲ್ಯಾಟು ನೀವು ತಗೋಬೇಕು ಅಂದರೆ ಏನು ಅರ್ಹತೆ ಇರಬೇಕು, ಯಾವ ರೀತಿ ಅರ್ಜಿ ಹಾಕಬೇಕು ಅನ್ನೋದು ನಿಮಗೆ ತಿಳಿಸ್ತೀನಿ. ಮೊದಲಿಗೆ ನೀವು ಅರ್ಹತೆ ಬಗ್ಗೆ ನಾನು ನಿಮಗೆ ತಿಳಿಸ್ತೀನಿ. ಅರ್ಜಿ ಎಲ್ಲಿ ಹಾಕೋದು, ವೆಬ್ಸೈಟಲ್ಲಿ ಹಾಕೋದು ಅಂತ ನಿಮಗೆ ನೆಕ್ಸ್ಟು ತಿಳಿಸ್ಕೊಂಡು ಹೋಗ್ತಾ ಇರ್ತೀನಿ. ನೀವು ಮೊದಲಿಗೆ ನೀವು 2 BHK ಅರ್ಹತೆ ಪಡೆದಿರಬೇಕು ಅಂತ ಇಷ್ಟು ದಾಖಲಾತಿಗಳು ನೀವು ಹೊಂದಿರಬೇಕು. ಮೊದಲಿಗೆ ನೀವು 5 ವರ್ಷ ಮಿನಿಮಮ್ ಬೆಂಗಳೂರಿನಲ್ಲಿ ವಾಸವಾಗಿರಬೇಕು. ಅದು ವಾಸವಿ ದೃಢೀಕರಣ ಪತ್ರ ಇರಬೇಕು. BBMP ನಿಮ್ಮ ಬೆಂಗಳೂರು ಹತ್ರದಲ್ಲಿರುವ BBMP ಇಲಾಖೆಯಿಂದ ನೀವು ವಾಸವಿ ದೃಢೀಕರಣ ಪತ್ರ ಪಡೆದಿರಬೇಕು. ಮಿನಿಮಮ್ 5 ವರ್ಷ ಮೇಲ್ಪಟ್ಟಿರಬೇಕು ಅಂತ ನಿಮಗೆ ತಿಳಿಸ್ತಾ ಇದ್ದೀನಿ. ಆಧಾರ್ ಕಾರ್ಡ್ ಪ್ರತಿಯೊಬ್ಬರಿಗೂ ಇರುತ್ತೆ. ಅದರಲ್ಲಿ ನಿಮ್ಮ ಮೊಬೈಲ್ ನಂಬರ್ ಆ್ಯಡ್ ಆಗಿರಬೇಕು. ಆಧಾರ್ ಕಾರ್ಡು ನಿಮ್ಮ ಇದ್ದೇ ಇರಬೇಕು ಅಂತ ನಿಮ್ಗೆ ತಿಳಿತೀನಿ. ನೆಕ್ಸ್ಟು ರೇಷನ್ ಕಾರ್ಡು, ನಿಮಗೆ ರೇಷನ್ ಕಾರ್ಡು, BPL ಕಾರ್ಡು, ರೇಷನ್ ಕಾರ್ಡು ಇಲ್ಲಿ ಹೊಂದಿರಲೇಬೇಕು. ರೇಷನ್ ಕಾರ್ಡು ನಿಮ್ಮ ಆಹಾರ ಇಲಾಖೆ ಸರಬರಾಜಿಯಿಂದ ಇರಬೇಕಾಗುತ್ತೆ. ನಿಮ್ಮ ರೇಷನ್ ಕಾರ್ಡು ನೆಕ್ಸ್ಟು ಡೀಟೇಲ್ಸ್ ಇರಬೇಕು. ಜಾತಿ ಪ್ರಮಾಣ ಪತ್ರ, ಏನು ಕ್ಯಾಸ್ಟ್ ಸರ್ಟಿಫಿಕೇಟು ಅಂತಾರಲ್ಲ, ಕ್ಯಾಸ್ಟ್ ಸರ್ಟಿಫಿಕೇಟು ಮತ್ತು ಇನ್ಕಮ್ ಸರ್ಟಿಫಿಕೇಟು ಕಂದಾಯ ಇಲಾಖೆಯಿಂದ RD ನಂಬರ್ ಹೊಂದಿರಬೇಕು. ಈಗ ಕ್ಯಾಸ್ಟ್ ಸರ್ಟಿಫಿಕೇಟು RD ನಂಬರ್ ಇರಬೇಕು, ಮತ್ತು ಇನ್ಕಮ್ ಸರ್ಟಿಫಿಕೇಟಲ್ಲಿ RD ನಂಬರ್ ಇರಬೇಕು ಅಂತ ನಿಮಗೆ ತಿಳಿಸ್ತೀನಿ ಫ್ರೆಂಡ್. ಆದಾಯ ಇಲ್ಲಿ 2 lakhs ಒಳಗೆ ಇನ್ಕಮ್ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಹಾಗೆ ನಿಮ್ಮ ಬ್ಯಾಂಕ್ ಖಾತೆ ಹೊಂದಿರಬೇಕು. ಬ್ಯಾಂಕ್ ಖಾತೆ ಜೊತೆ ನಿಮ್ಮ ಬ್ರಾಂಚ್ ಹೆಸರು ಮತ್ತು IFSC ಕೋಡ್ ನಂಬರು ನೀವು ಮೆನ್ಷನ್ ಮಾಡಬೇಕು ಅಂತ ತಿಳಿಸಿದ್ದಾರೆ. ಮತ್ತು ನೀವೇನಾರ ಹ್ಯಾಂಡಿಕ್ಯಾಪ್ಟ್ ಆಗಿದೆ ಅಂದರೆ ನೀವು ಅಂಗವಿಕಲ ಆಗಿದರೆ ಅಂಗವಿಕಲ ಸರ್ಟಿಫಿಕೇಟು ನೀವು ಕೊಡಬೇಕಾಗುತ್ತೆ. ಅವ್ರಿಗೆ ಗ್ರೌಂಡ್ ಫ್ಲೋರಲ್ಲಿ ಇಲ್ಲಿ ಸಿಕ್ಕೋ ಸಾಧ್ಯತೆಗಳಿರುತ್ತೆ. ಗ್ರೌಂಡ್ ಫ್ಲೋರ್ಗೆ ಇಲ್ಲಿ ಆ್ಯಡ್ ಆಗಿರುತ್ತೆ. ಇಷ್ಟು ನಿಮಗೆ ದಾಖಲಾತಿಗಳು ಬೇಕು. BPL ಕಾರ್ಡು, ನಿಮ್ಮ ಆಧಾರ್ ಕಾರ್ಡು, ಐಡೆಂಟಿ ಕಾರ್ಡು ಮತ್ತು ರೇಷನ್ ಕಾರ್ಡು, ಕ್ಯಾಸ್ಟು ಮತ್ತು ಇನ್ಕಮ್ ಸರ್ಟಿಫಿಕೇಟು. ಅದೇ ಥರ ಇದು ಬೆಂಗಳೂರಿನಲ್ಲಿ ವಾಸವಾಗಿರುವಂಥ ವಾಸವಿ ದೃಢೀಕರಣ. ಇಷ್ಟು ದಾಖಲಾತಿಗಳು ನೀವು ಹೊಂದ್ಕೊಂಡು ನೀವು ರೆಡಿ ಮಾಡ್ಕೋಬೇಕು ಫ್ರೆಂಡ್. ನಿಮ್ಮ ಹಾಕೋದು ಎಲ್ಲಪ್ಪ ಅಂದರೆ ರಾಜೀವ್ ಗಾಂಧಿ ವಸತಿ ನಿಗಮ ಆಶ್ರಯ ಕರ್ನಾಟಕ ಗೌರ್ಮೆಂಟಿನ ವೆಬ್ಸೈಟು. ನಾನು ಇಲ್ಲಿ ಸ್ಕ್ರೀನ್ ಮೇಲೆ ನಿಮಗೆ ಲಿಂಕ್ ತೋರಿಸ್ತಾ ಇರ್ತೀನಿ, ಇಲ್ಲ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸಹ ನಿಮಗೆ ವೆಬ್ಸೈಟ್ ಓಪನ್ ಆಗುತ್ತೆ. ನಿಮಗೆ ಇಲ್ಲಿ ಸ್ವತಃ ನೀವೇ ಅರ್ಜಿ ಸಲ್ಲಿಸಿ ಅಂತ ಇರುತ್ತೆ. ನೀವು ಅಲ್ಲೇ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಡೀಟೇಲ್ಸಲ್ಲಿ ಅರ್ಜಿ ಸಲ್ಲಿಸ್ಬೋದು. ನಿಮಗೆ ಗೊತ್ತಾಗಲ್ಲ ಅಂದರೆ ನಿಮ್ಮ ಹತ್ತಿರ ಇರುವಂತಹ ಸೈಬರ್ ಸೆಂಟ್ರ್ಗಳಲ್ಲಿ ಹೋಗಿ ನೀವು 1,00,000 2 BHK ಫ್ಲ್ಯಾಟ್ ಬಗ್ಗೆ ನಾವು ಅರ್ಜಿ ಸಲ್ಲಿಸಬೇಕು ಅಂತ ಹೇಳಿದ್ರೆ ಅವರು ನಿಮಗೆ ಅರ್ಜಿ ಹಾಕಿ ಕೊಡ್ತಾರೆ. ಇಲ್ಲ ನಿಮಗೆ ಗೊತ್ತಾಗ್ಬಿಡುತ್ತೆ, ಅಲ್ಲಿ ನಿಮ್ಮ ಅರ್ಜಿ ಸಲ್ಲಿಕೆ ಅಂತ ಇರುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಹೋದರೆ ನಿಮಗೆ ಅಲ್ಲಿ ಆಪ್ಷನ್ ಎಲ್ಲ ತೋರಿಸೋದು ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಅಂದರೆ ಬೈಟ್ ಟು ಬೈಟ್ ಆಧಾರ್ ಕಾರ್ಡು ನಂಬರ್ ಕೇಳುತ್ತೆ, ರೇಷನ್ ಕಾರ್ಡ್ ನಂಬರ್ ಇರುತ್ತೆ. ಅದು ಏನು ಆಪ್ಷನ್ ಕೇಳುತ್ತೆ ಆ ಆಪ್ಷನ್ ನೀವು ಕೊಡ್ಕೊಂಡು ಹೋಗ್ತಾ ಇರಿ. ಅಲ್ಲಿ ಖಂಡಿತವಾಗಿ ನಿಮಗೆ ಅರ್ಜಿ ಸಲ್ಲಿಸ್ಬೋದು. ಗೊತ್ತಾಗಲ್ಲ, ನಾವು ಏನೋ ಓದಿಲ್ಲ ಅಂದರೆ ನೀವು ಸೈಬರ್ ಸೆಂಟ್ರ್ಗಳಲ್ಲಿ ಹೋಗಿ
ಇಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಲಿ ಲಿಂಕ್ಗಳಿರ್ತವೆ, ಅದು ಲಿಂಕ್ ತೋರಿಸಿ, ಅವರು ಗೊತ್ತಿಲ್ಲ ಅಂದರೂ ಲಿಂಕ್ ತೋರಿಸಿ ಅವ್ರು ಓಪನ್ ಮಾಡ್ಕೊಂಡು ನಿಮಗೆ ಅರ್ಜಿ ಹಾಕ್ಕೊಡ್ತಾರೆ ಅಂತ ನಿಮಗೆ ತಿಳಿಸ್ತೀನಿ. ನೆಕ್ಸ್ಟ್ ಇದ್ರ ಬಗ್ಗೆ ರೇಟ್ ಬಗ್ಗೆ ಯಾವ ರೀತಿ ಇರುತ್ತೆ ಮತ್ತು ಯಾವ ಜಾಗದಲ್ಲಿ ಇದ್ದಾವೆ ಅಂತ ನಿಮಗೆ ತಿಳಿಸ್ತೀನಿ. ನೋಡಿ, ಮೊದಲಿಗೆ ನಿಮಗೆ ಯಾವ ಬೆಂಗಳೂರಿನಲ್ಲಿ ಯಾವ ಜಾಗದಲ್ಲಿ ಇದ್ದಾವೆ ಅಂತ ನಿಮಗೆ ತಿಳಿಸ್ತೀನಿ. ನಂತರ ರೇಟ್ ಬಗ್ಗೆ ನಿಮ್ಗೆ ತಿಳಿಸ್ತೀನಿ. ಮೊದಲಿಗೆ ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ಫ್ಲ್ಯಾಟ್ಗಳಿದ್ದಾವೆ ಅಂತ ನಿಮಗೆ ತೋರಿಸ್ತೀನಿ. ಮೊದಲಿಗೆ ನಿಮಗೆ ದಾಸರಳ್ಳಿ ಕ್ಷೇತ್ರ, ಅಲ್ಲಿ ಗಾಣಿಗಳ್ಳಿಯಲ್ಲಿ ನಿಮಗೆ 2 BHK ಫ್ಲ್ಯಾಟು ಇದ್ದಾವೆ. ದಾಸರಳ್ಳಿ ಗಾಣಿಗಳ್ಳಿ 2 BHK ಫ್ಲ್ಯಾಟ್ ಹತ್ತತ್ರ ಚಿಕ್ಕಬಳ್ಳಾಪುರದ ಹತ್ರ ಬರುವಂಥ ಒಂದು ಜಾಗ ಇದು. ಅದೇ ಥರ ನೆಕ್ಸ್ಟು ನಿಮಗೆ ಜಾಗ ಅಂದರೆ ಕೃಷ್ಣರಾಜಪುರಂ, ಏನು KR ಪುರಂ ಅಂತ ಹೇಳ್ತಾರಲ್ಲ, ಕೃಷ್ಣರಾಜಪುರಂ ಹತ್ರ ಇದು ಬರುತ್ತೆ. ಕೆ ನಾರಾಯಣಪುರ ಅಂತ, ಇಲ್ಲಿ 2 BHK ಫ್ಲ್ಯಾಟ್ ನಿರ್ಮಾಣ ಆಯ್ತಿದೆ. KR ಪುರಂ ಹತ್ರ, ಕೆ ನಾರಾಯಣಪುರದ ಹತ್ರ ನಿಮಗೆ 2 BHK ಫ್ಲ್ಯಾಟು ಸಿಟಿ ಸೆಂಟ್ರಲ್ಲೇ ಇದೆ. ಇದು ನಿಜವೂ ಒಂದು ವ್ಯಾಲ್ಯೂ ಇರುವಂಥ ಜಾಗನೇ, ಯಾಕೆಂದರೆ ಸಿಟಿ ಸೆಂಟ್ರ್ ಇದು, ಕೆ ನಾರಾಯಣಪುರ ಇದು. ಆ ಸೆಂಟ್ರೊಳಗೆ ಇದು ಫ್ಲ್ಯಾಟ್ಗಳ ಸುತ್ತ ಮನೆಗಳು ಇದ್ದಾವೆ. ಎಲ್ಲ ಫ್ರಂಟ್ ಸಿಟಿ ಸೆಂಟ್ರೊಳಗೆ 2 BHK ಫ್ಲ್ಯಾಟ್ ಇದು ಇದ್ದಾವೆ ಅಂತ ನಾನು ತಿಳಿಸ್ತೀನಿ. ಅದೇ ನೆಕ್ಸ್ಟು ಯಶವಂತಪುರದಲ್ಲಿ ಯಾವ್ಯಾವ ಜಾಗದಲ್ಲಿ ಕಟ್ತಾರೆ ಅಂತ ನಿಮಗೆ ತಿಳಿಸ್ತೀನಿ. ನೋಡಿ, ನೆಲಗುಳಿ ಅಂತ ಬರುತ್ತೆ, ನೆಲಗುಳಿ ಪಾರ್ಸಲ್ 2 ಮತ್ತು ನೆಲಗುಳಿ ಪಾರ್ಸಲ್ 3 ಇಲ್ಲಿ ನಿರ್ಮಾಣ ಆಯ್ತಾಯಿದೆ. ಅದೇ ಥರ ಕೆಂಚಾಪುರದಲ್ಲಿ ಇದು ನಿರ್ಮಾಣ ಆಯ್ತಾಯಿದೆ, ಯಶವಂತಪುರ ಕೆಂಚಾಪುರ. ಮತ್ತು ಮುದ್ದಯ್ಯನಪಾಳ್ಯದಲ್ಲೂ ಸಹ ಇದು ನಿರ್ಮಾಣ ಆಯ್ತಾಯಿದೆ. ಮತ್ತು ಭೀಮಕುಪ್ಪೆಯಲ್ಲಿ 2 BHK ಫ್ಲ್ಯಾಟು ನಿರ್ಮಾಣ ಆಯ್ತಾಯಿದೆ. ನೋಡಿ, ಇಲ್ಲಿ ಯಶವಂತಪುರದಲ್ಲೇ ಜಾಸ್ತಿ 2 BHK ಫ್ಲ್ಯಾಟ್ಗಳು ನಿರ್ಮಾಣ ಆಗ್ತಾ ಇರೋದು. ಯಾಕೆಂದರೆ ದೊಡ್ಡ ಕ್ಷೇತ್ರದಿಂದ ನೆಲಗುಳಿ ಪಾರ್ಸಲ್ 2, ಪಾರ್ಸಲ್ 3, ಅದೇ ಥರ ಮುದ್ದಯ್ಯನಪಾಳ್ಯ, ಭೀಮಕುಪ್ಪೆ, ಕೆಂಚನಾಪುರ, ಇಷ್ಟು ಕ್ಷೇತ್ರದಲ್ಲಿ, ಯಶವಂತಪುರ ಕ್ಷೇತ್ರದಲ್ಲಿ 2 BHK ಫ್ಲ್ಯಾಟ್ಗಳು ನಿರ್ಮಾಣ ಆಗ್ತಾಯಿದ್ದಾವೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ನಾವು ಯಾವ ಕ್ಷೇತ್ರ ಅಂತ ನೋಡ್ಕೊಂಬರೋಣ. ನೆಕ್ಸ್ಟು ಆನೆಕಲ್ಲು. ಈ ಆನೆಕಲ್ಲು ಹತ್ರ ಯಾವ್ಯಾವ ಜಾಗದಲ್ಲಿ ಇಲ್ಲಿ ನಿರ್ಮಾಣ ಮಾಡ್ತಾಯಿದ್ದಾರೆ ಅಂತ ನಿಮಗೆ ತಿಳಿಸ್ತೀನಿ. ಆನೆಕಲ್ ಗ್ರಾಮಾಂತರದಲ್ಲಿ ಇಲ್ಲಿ ನಿರ್ಮಾಣ ಆಯ್ತಾಯಿದೆ 2 BHK ಫ್ಲ್ಯಾಟು. ನಂತರ ಗೂಳಿಮಂಗಲ ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಬರುವಂತಹ ಒಂದು ಗೂಳಿಮಂಗಲದ ಹತ್ರಲೂ ಸಹ ಇಲ್ಲಿ ನಿರ್ಮಾಣ ಆಯ್ತಾಯಿದೆ 2 BHK ಫ್ಲ್ಯಾಟು. ಅದೇ ಲಿಂಗಾಪುರದಲ್ಲೂ ಸಹ 2 BHK ಫ್ಲ್ಯಾಟು ನಿರ್ಮಾಣ ಆಯ್ತಾಯಿದೆ ಅಂತ ನಿಮಗೆ ತಿಳಿಸಿ. ನೋಡಿ, ಇಷ್ಟು ಬೆಂಗಳೂರಿನಲ್ಲಿ ಇಷ್ಟು ಕ್ಷೇತ್ರದಲ್ಲಿ ನಿರ್ಮಾಣ ಆಗ್ತಾಯಿದ್ದಾವೆ ನಮ್ಮ 2 BHK ಫ್ಲ್ಯಾಟ್ಗಳು ಅಂತ ನಿಮಗೆ ತಿಳಿಸ್ತಾ ಇದ್ದೀನಿ. ಎಲ್ಲ ಕಡೆನೂ ಸ್ವಲ್ಪ ಕೆಲಸ ನಡೀತಾ ಇದ್ದಾವೆ, ಸ್ವಲ್ಪ ಆದಷ್ಟು ಕೆಲವು ಕಡೆ ನಡೀತಾ ಇಲ್ಲ. ಗಾಣಿಗಳ್ಳಿ ಆಗಿರ್ಬೋದು, ಸುಮಾರು ಕಡೆ ಸ್ವಲ್ಪ ನಡೀತಾ ಇಲ್ಲ, ಬಟ್ ಎಲ್ಲ ಕಡೆ ಇಲ್ಲಿ ಕೆಲಸ ನಡೀತಾ ಇದ್ದಾವೆ. ಸದ್ಯಕ್ಕೆ ನಿಮಗೆ ಇಷ್ಟು ತೋರಿಸ್ತೀವಿ. ದಾಸರಳ್ಳಿ ಕ್ಷೇತ್ರ, ಕೃಷ್ಣರಾಜಪುರಂ, ಯಶವಂತಪುರ ಮತ್ತು ಆನೆಕಲ್ ಕ್ಷೇತ್ರಗಳಲ್ಲಿ ಇಷ್ಟು ನಿಮಗೆ ಡೀಟೇಲ್ಸ್ ಎಲ್ಲ ಸಂಪೂರ್ಣವಾಗಿ ನಾನು ನಿಮಗೆ ಕೊಟ್ಟಿದ್ದೀನಿ. ಈಗ ಯಾವ್ಯಾವ ಕ್ಷೇತ್ರದಲ್ಲಿ ಕಟ್ತಾ ಇದ್ದಾರೆ 2 BHK ಫ್ಲ್ಯಾಟು ಬೆಂಗಳೂರಿನಲ್ಲಿ ಅಂತ ನಿಮಗೆ ಡೀಟೇಲ್ಸ್ ಕೊಟ್ಟೆ. ಈಗ ನೆಕ್ಸ್ಟು ನಿಮಗೆ ಬೇಕಾಗಿರೋದು ರೇಟು. 2 BHK ಫ್ಲ್ಯಾಟ್ ಬಗ್ಗೆ ನಿಮಗೆ ರೇಟು ಅಂತ ನೀವು ಇದೇ ಮೇನು, ನಿಮಗೆ 2 BHK ಫ್ಲ್ಯಾಟ್ ರೇಟ್ ಎಷ್ಟಿರುತ್ತೆ ಮತ್ತು ಇದು ಯಾವ ರೀತಿ ಇರುತ್ತೆ ಅಂತ ನಿಮಗೆ ತಿಳಿಸ್ತೀನಿ. ಫ್ರೆಂಡ್, ಮೊದಲಿಗೆ 2 BHK ಫ್ಲ್ಯಾಟು ನಿಮಗೆ 485 ಸ್ಕ್ವೇರ್ ಫೀಟಲ್ಲಿ ಬರುವಂತಹ ಒಂದು 2 BHK ಫ್ಲ್ಯಾಟ್ ಆಗುತ್ತೆ. ಇಲ್ಲಿ 45 ಚದರ ಮೀಟರ್ ಅಂತ ಕೊಟ್ಟಿರ್ತಾರೆ, 45 ಚದರ ಮೀಟರ್ ಮತ್ತು 485 ಸ್ಕ್ವೇರ್ ಫೀಟಲ್ಲಿ ಬರುವಂಥ ಒಂದು 2 BHK ಫ್ಲ್ಯಾಟು. ಯಾಕೆಂದರೆ ಇಲ್ಲಿ ಸರ್ಕಾರದಲ್ಲಿ ಮೆನ್ಷನ್ ಮಾಡಿರ್ತಾರೆ, ಇದು 2 BHK ಫ್ಲ್ಯಾಟ್ ಇಷ್ಟು ಸ್ಕ್ವೇರ್ ಫೀಟು ಅಂತ. 485 ಸ್ಕ್ವೇರ್ ಫೀಟಲ್ಲಿ ಬರುವಂಥ ಫ್ಲ್ಯಾಟು. ಫ್ರೆಂಡ್, ಒಂದು ಹಾಲ್ ಇರುತ್ತೆ, ನಂತರ ಒಂದು ಬೆಡ್ರೂಮ್, ಅಟ್ಯಾಚ್ ಬಾತ್ರೂಮ್, ನಿಮ್ಮ ಏನು ಬೆಡ್ರೂಮಲ್ಲಿ ಅಲ್ಲೇ ಒಂದು ಅಟ್ಯಾಚ್ ಬಾತ್ರೂಮ್ ಇರುತ್ತೆ. ನಂತರ ಒಂದು ಸಪ್ರೇಟು ಬಾತ್ರೂಮು, ಸ್ನಾನ ರೂಮ್ ಇರುತ್ತೆ. ಕಿಚನ್ ರೂಮ್ ಸಪ್ರೇಟಾಗಿರುತ್ತೆ, ಒಂದು ಬೆಡ್ರೂಮ್, ಈ ಥರ ಫ್ರೆಂಡ್ ಇಷ್ಟು ಒಳಗೊಂಡಿರುತ್ತೆ. ಇಲ್ಲಿ 2 BHK ಫೆಸಿಲಿಟಿ ಎಲ್ಲ ರೆಡಿ ಮಾಡಿಕೊಡ್ತಾರೆ. ಈಗ ಟೈಲ್ಸ್ ಹಾಕೋದಿರ್ಬೇಕು, ಬಾತ್ರೂಮ್ ಫಿಟ್ಟಿಂಗು ಎಲ್ಲ ಫಿನಿಶಿಂಗ್ ಮಾಡಿ 2 BHK ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಇಲ್ಲೂ ಸ್ವಲ್ಪ ನಿಮಗೆ ತೋರಿಸ್ತಾರೆ. ಈ ಥರ ಫಿನಿಶಿಂಗ್ ಮಾಡಿ ನಿಮಗೆ ಹ್ಯಾಂಡ್ ಓವರ್ ಕೊಡ್ತಾರೆ. ಮತ್ತು ಇಲ್ಲಿ ಮೇಂಟೆನೆನ್ಸು ಸಹ ಇರುತ್ತೆ, ಇಷ್ಟು ವರ್ಷ ಅಂತ ಮೇಂಟೆನೆನ್ಸು ಫ್ರೀ ಇರುತ್ತೆ. ನಂತರ ನಿಮಗೆ ಮೇಂಟೆನೆನ್ಸ್ ಚಾರ್ಜಸ್ ಹಾಕ್ತಾರೆ, ಮೇಂಟೆನೆನ್ಸ್ ಚಾರ್ಜಸ್ ಇಲ್ಲಿರುತ್ತೆ. ಹಾಗಾಗಿ ನಿಮಗೆ ಇಲ್ಲಿ 2 BHK ಅಪಾರ್ಟ್ಮೆಂಟಲ್ಲಿ ಯಾವ ರೀತಿ ಇರುತ್ತೋ ಅಷ್ಟು ಮೇಂಟೆನೆನ್ಸ್ ಚಾರ್ಜ್ ಹಾಕ್ತಾರೆ. ಮತ್ತು ಇಲ್ಲಿ ನಿಮಗೆ ಇಷ್ಟು
ಸೆಕ್ಯೂರ್ ಆಗಿ ಇಲ್ಲಿರುತ್ತೆ. ಇದು ಸರ್ಕಾರದಿಂದ ರಾಜ್ಯ ಸರ್ಕಾರದಿಂದ ಕಟ್ಟುತ್ತಿರುವಂಥ 2 BHK ಫ್ಲ್ಯಾಟ್ಗಳಾಗಿರುತ್ತೆ. ಮುಂಚೆ ಕಾಂಗ್ರೆಸ್ ಸರ್ಕಾರ ತಳಪಾಯ ಆಯಿತು, BJP ಸರ್ಕಾರ ಒಂದು ಸ್ವಲ್ಪ ಮೇಲೆತ್ತಿತ್ತು. ಈಗ ನೆಕ್ಸ್ಟ್ ಕಾಂಗ್ರೆಸ್ ಸರ್ಕಾರ ಬಂದಿದೆ, ಕೊನೆ ಹಂತದಲ್ಲಿ ಈಗ ಡಿಸ್ಟ್ರಿಬ್ಯೂಟ್ರ್ ಮಾಡೋ ಹಂತದಲ್ಲಿ. ಈ ಸರ್ಕಾರ ಮುಗಿಯೋದ್ರೊಳಗೆ ಎಲ್ಲರಿಗೂ ಹಂಚಿ ಹೋದರೆ ಒಳ್ಳೆಯದು. 1 BHK ಆಗಲಿ 2 BHK ಆಗಲಿ. ಈಗ ರೇಟ್ ಬಗ್ಗೆ ನಿಮಗೆ ಮಾತಾಡೋಣ. ಏನು ರೇಟ್ ಬಗ್ಗೆ ಮಾತಾಡಿದ್ವಿ, ಇದು ರೇಟ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್. ಈಗ ರೇಟ್ ಬಗ್ಗೆ 2 BHK ಹೇಳಬೇಕು ಅಂದರೆ 14 ಲಕ್ಷ ರೂಪಾಯಿ 2 BHK ಫ್ಲ್ಯಾಟು ಅಮೌಂಟು ಸರ್ಕಾರ ನಿಗದಿಪಡಿಸಿದೆ. ಅವಾಗಲಿಂದಲೂ ಸಹ 14 ಲಕ್ಷ ರೂಪಾಯಿ ಇದು ಜಂಪ್ ಮಾಡ್ತೀವಿ ಅಂತ ಹೇಳಿದರೆ ಸದ್ಯಕ್ಕೆ ಜಂಪ್ ಆಗಿಲ್ಲ. ರೇಟ್ ಬಗ್ಗೆ ಇದು 14 ಲಕ್ಷ ರೂಪಾಯಿ ರೇಟ್ ಆಗುತ್ತೆ. ವಿತ್ ರಿಜಿಸ್ಟ್ರೇಷನ್ ಖರ್ಚು ಇರುತ್ತೆ ಮತ್ತು GST ಆ್ಯಡ್ ಮಾಡ್ತೀವಿ ಅಂತ ತಿಳಿಸಿದ್ದಾರೆ. ಇದು ನಮಗೆ ಅಷ್ಟು ಇಲ್ಲ, ಒಟ್ಟಿನಲ್ಲಿ 14 ಲಕ್ಷ ರೂಪಾಯಿ ಫ್ಲ್ಯಾಟು ನಿಮ್ಮ ರಿಜಿಸ್ಟ್ರೇಷನ್ ಖರ್ಚು ಇರುತ್ತೆ. ಬಟ್ ಇಷ್ಟು ಮೀಟ್ರ್ ಚಾರ್ಜಸ್ ಬೇರೆ ಆಗ್ತಾರೆ ಇದಕ್ಕೆ. ಇಷ್ಟು ಎಲ್ಲ ಟೋಟಲ್ ನಿಮಗೆ ಇಲ್ಲ ಆಗುತ್ತೆ. ನೀವು ಕಟ್ಟಬೇಕಾಗಿರುವಂಥ 14 ಲಕ್ಷ ರೂಪಾಯಿ ಯಾವ ರೀತಿ ಕಟ್ಟಬೇಕು, ನಿಮಗೆ ಇದು ಎಷ್ಟು ಕಂತಲ್ಲೇ ನಿಮಗೆ ಸರ್ಕಾರ ಕೊಡುತ್ತೆ ಅಥವಾ ಬ್ಯಾಂಕ್ ಲೋನ್ ಕೊಡುತ್ತಾ, ಸಬ್ಸಿಡಿ ಸಿಗುತ್ತಾ ಅಂತ ನಿಮಗೆ ಈಗ ನಾನು ತಿಳಿಸ್ಕೊಡ್ತೀನಿ ನೋಡಿ ಫ್ರೆಂಡ್. 2 BHK ಫ್ಲ್ಯಾಟ್ಗೆ 14 ಲಕ್ಷ ರೂಪಾಯಿ ಅಮೌಂಟು. ಇಲ್ಲಿ ಸರ್ಕಾರದಿಂದ ಯಾವುದೇ ರೀತಿ ಸಬ್ಸಿಡಿ ಇರೋದಿಲ್ಲ, ನೇರವಾಗಿ ಫಿಕ್ಸ್ ರೇಟು. ಇಲ್ಲಿ 14 ಲಕ್ಷ ರೂಪಾಯಿ ಕಮ್ಮಿ ನಾವು ಕೊಡ್ತಾಯಿದ್ದೀವಿ, ಅದೇ ರೇಟು ನಿಮಗೆ ನೀವು ಕೊಡಬೇಕು ಅಂತ ಹೇಳಿರ್ತಾರೆ. ಯಾಕೆಂದರೆ 2 BHK ಫ್ಲ್ಯಾಟು ಬೆಂಗಳೂರು ಸಿಟಿಗಳಲ್ಲಿ ನೀವು ಕೇಳೋಕ್ಕೆ ಹೋದರೆ ಅಪಾಯಿಂಟ್ಗಳಲ್ಲಿ ನಿಮ್ಗೆ ಗೊತ್ತೇ ಇರುತ್ತೆ ಅದು ಎಷ್ಟು ರೇಟು ಅಂತ, ನಾನೇನು ಹೇಳೋಕ್ಕಲ್ಲ. ಇಲ್ಲಿ 14 ಲಕ್ಷ ರೂಪಾಯಿ ಕೊಡೋದ್ರಿಂದ ಫಿಕ್ಸಡ್ ಎಲ್ಲ ಇವ್ರು ನಿಮಗೆ ಒಂದೇ ಸರಿ 14 ಲಕ್ಷ ರೂಪಾಯಿ ಕಮ್ಮಿ ಸರ್ಕಾರದಿಂದ ಕೊಡ್ತಿರುವಂಥ ಒಂದು 2 BHK ಫ್ಲ್ಯಾಟು ಲಿಮಿಟೇಷನ್ ಆಗಿರುತ್ತೆ. ಬಟ್ ನೀವು 3 ಹಂತದಲ್ಲಿ ನೀವು ಹಣ ಕಟ್ಟಬೇಕಾಗುತ್ತೆ. ಇಲ್ಲಿ ಮೊದಲಿಗೆ ನೀವು ಅರ್ಜಿ ಸಲ್ಲಿಸಬೇಕು. ನಿಮಗೆ ಅರ್ಜಿ ಹೇಳಿದ್ದೀನಿ, ಆಶ್ರಯ ಕರ್ನಾಟಕ ಗೌರ್ಮೆಂಟಿನ ವೆಬ್ಸೈಟಲ್ಲಿ ನೀವು ಅರ್ಜಿ ಸಲ್ಲಿಸಬೇಕು. ಅರ್ಜಿ ಸಲ್ಲಿಸಿದ್ದು 30 ದಿನದೊಳಗೆ, 30 ದಿನ ಆಗ್ಬೋದು, 1.5 ತಿಂಗಳಾಗಿರ್ಬೋದು, 45 ದಿವಸ ಆಗ್ಬೋದು. ಅಷ್ಟರೊಳಗೆ ನೀವು ಸೆಲೆಕ್ಟ್ ಆಗಿದ್ದರೆ ನಿಮ್ಮ ಮೊಬೈಲ್ಗೆ ಮೆಸೇಜ್ ಬರುತ್ತೆ, ನೀವು ಸೆಲೆಕ್ಟ್ ಆಗಿದ್ದೀರಾ, ನೀವು ಇಂಥ ಬ್ಯಾಂಕಲ್ಲಿ ಹೋಗಿ ನೀವು ಹಣ ಕಟ್ಟಿ ಅಂತ ನಿಮಗೆ ಮೆಸೇಜ್ ಬರುತ್ತೆ. ನೀವು ಮೆಸೇಜ್ ಬಂದಾಗ ನಂತರ ನೀವು ಫ್ಲ್ಯಾಟು ಬುಕ್ ಮಾಡ್ಕೋಬೇಕು ಅಂದರೆ ನೀವು ಅವಾಗ ಹಣ ಕಟ್ಟಬೇಕಾಗುತ್ತೆ. ನಿಮ್ಮ ಅರ್ಜಿ ಸಲ್ಲಿಸಿ ನೀವು ಸರ್ಕಾರದಿಂದ ಒಂದು ಸಂದೇಶ ಬಂದ ನಂತರ ನೀವು ಹಣ ಕಟ್ಟಬೇಕಾಗುತ್ತೆ. ಅದು ಎಷ್ಟೆಷ್ಟು ಕಟ್ಟಬೇಕು ಅಂತ ನಿಮಗೆ ಈಗ ನಾನು ತಿಳಿಸ್ತೀನಿ ಫ್ರೆಂಡ. ನೀವು ಕಟ್ಟಬೇಕಾಗಿರೋದು ಟೋಟಲ್ 14 ಲಕ್ಷ ರೂಪಾಯಿ ಆಗಿರುತ್ತೆ. ಈ ಮೊದಲನೇ ಕಂತು 3 ಲಕ್ಷ ರೂಪಾಯಿ ನೀವು ಕಟ್ಟಬೇಕಾಗುತ್ತೆ. ನೀವು ಅರ್ಜಿ ಬಂದು ನೀವು ಸೆಲೆಕ್ಟ್ ಆಗಿ ನಿಮ್ಮ ಓಕೆ ಆದಮೇಲೆ ನೀವು ಮೊದಲಿಗೆ 3 ಲಕ್ಷ ರೂಪಾಯಿ ಹಣ ಕಟ್ಟಿ ನಂತರ ಫ್ಲ್ಯಾಟ್ ಬುಕ್ ಮಾಡ್ಕೋಬೇಕಾಗುತ್ತೆ. ನೀವು ಇಲ್ಲ ಅಂದರೆ ನೀವು ಏನೋ ಕಟ್ಟಿಲ್ಲ, ನೀವು ಸೆಲೆಕ್ಟ್ ಆಗಿದ್ದೀರಾ ಫ್ಲ್ಯಾಟ್ ಬುಕ್ ಮಾಡ್ಕೊತೀನಿ ಅಂದರೆ ಆಗಲ್ಲ. ನೀವು ಫ್ಲ್ಯಾಟೆಲ್ಲ ನೀವು ವಿಸಿಟ್ ಮಾಡಿ ಎಲ್ಲಿ ಖಾಲಿ ಇದೆಯಾ ಅಲ್ಲಿ ನೋಡಿ. ಯಾಕೆಂದರೆ ಇಲ್ಲ ಆಲ್ಮೋಸ್ಟ್ ಒಂದು ಅರ್ಧ ಬುಕ್ ಆಗಿರ್ತವೆ, ಇನ್ನು ಕೆಲವು ಕಡೆ ಖಾಲಿ ಇರ್ತವೆ. ನೀವು ಹೋಗಿ ನಿಮಗೆ ಚಾಯ್ಸ್ ಎಲ್ಲಿ ಖಾಲಿ ಇದೆ ನೋಡ್ಕೊಳ್ಳಿ. ಮೊದಲು ನೀವು ಈಗ ಅರ್ಜಿ ಹಾಕಿ ತಾಳ ಅಂತಾರೆ ಮೇನ್ ಸೇಫ್ ಆಗಿರೋದು ಎಲ್ಲಿ ಖಾಲಿ ಇದ್ದಾವೆ, ನಿಮ್ಮ ಜಾಗ ಸೆಟ್ ಆಗುತ್ತಾ ಇಲ್ವಾ ನೋಡ್ಕೊಂಡು ಆದಮೇಲೆ ನೀವು ಅಮೌಂಟ್ ಕಟ್ಟಿ ಅಂತ ನಿಮಗೆ ತಿಳಿಸ್ತೀನಿ. ಯಾಕೆ ಸ್ಟಾರ್ಟಿಗೆ ಹೋಗಿ ಅಮೌಂಟ್ ಕಟ್ಬಿಟ್ಟು ನಿಮ್ಗೆ ಹೇಳಿ ಕಡೆ ಜಾಗ ಸಿಕ್ಕಲಿಲ್ಲ ಅಂದರೆ ನೀವು ಬೇಜಾರಾಗೋದು ಬೇಡ. ಒಂದು ಸರಿ ವಿಸಿಟ್ ಮಾಡಿ ಆ ಫ್ಲ್ಯಾಟ್ಗಳೆಲ್ಲ ನೋಡಿ. ನಿಮ್ಮ ಹತ್ರ ಇರೋ 2 BHK ಫ್ಲ್ಯಾಟು ನಾನು ಏನು ಅಡ್ರೆಸ್ ಹೇಳಿದ್ನೋ ಆ ಅಡ್ರೆಸ್ ಎಲ್ಲ ನೀವು ವಿಚಾರಿಸ್ಕೊಳ್ಳಿ. ಮೊದಲಿಗೆ ನೀವು 3 ಲಕ್ಷ ರೂಪಾಯಿ ಕಟ್ಟಬೇಕು. ನೀವು ಫ್ಲ್ಯಾಟ್ ಬುಕ್ ಮಾಡಿ 3 ಲಕ್ಷ ಕಟ್ಟಾದಮೇಲೆ ನಿಮಗೆ ಅರ್ಜಿ ಅಂದರೆ ಫ್ಲ್ಯಾಟ್ ಬುಕ್ ಮಾಡೋಕ್ಕೆ ನಿಮ್ಗೆ ಅವಕಾಶ ಇಲ್ಲಿ ವೆಬ್ಸೈಟಲ್ಲೇ ಸಿಗುತ್ತೆ. ವೆಬ್ಸೈಟಲ್ಲೇ ನೀವು ಬುಕ್ ಮಾಡ್ಕೋಬೇಕಾಗುತ್ತೆ. ಆ ವೆಬ್ಸೈಟಲ್ಲೇ ನೀವು ಬುಕ್ಕಿಂಗ್ ಅಂತ ಆಪ್ಷನಲ್ಲಿ ನೀವು ಕ್ಲಿಕ್ ಮಾಡಿದಾಗ ನಿಮ್ಮ ಏನು ಅರ್ಜಿ ನಂಬರ್ ಇರುತ್ತಲ್ಲ, ಅರ್ಜಿ ನಂಬರ್ ಹೊಡೆದಾಗ ನಿಮಗೆ ಅಲ್ಲಿ ಯಾವ ಕ್ಷೇತ್ರದಲ್ಲಿ ಖಾಲಿ ಇದ್ದಾವೆ ಅಂತ ನಿಮ್ಗೆ ತೋರಿಸ್ತಾ ಇರುತ್ತೆ. ನೀವು ಇಂಥ ಕ್ಷೇತ್ರದಲ್ಲಿ ಇಂಥ ಫ್ಲೋರ್ ಖಾಲಿ ಇದ್ದಾವೆ ಅಂತ ನಿಮಗೆ ತೋರಿಸ್ತಾ ಇರುತ್ತೆ. ನೀವು ಅದ್ರ ಮೇಲೆ ಗ್ರೀನು ಯೆಲ್ಲೋ ಕಲರ್ ಇರ್ತವೆ, ನೀವು ಅದ್ರ ಮೇಲೆ ಗ್ರೀನ್ ಇರೋ ಬುಕ್ ಆಗಿರ್ತವೆ, ಯೆಲ್ಲೋ ಕಲರ್ ಈ ಥರ ಇರುತ್ತೆ. ನೀವು ಅಲ್ಲಿ ನಿಮಗೆ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಿಮ್ಗೆ ಗೊತ್ತಾಗಿದೆ ಸೈಬರ್ ಸೆಂಟರ್ಗಳಲ್ಲಿ ವಿಸಿಟ್ ಮಾಡಿ, ಹಂಗೂ ಗೊತ್ತಾಗಿದೆ ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಭೇಟಿ ನೀಡಿ ನೀವು ಫ್ಲ್ಯಾಟು ಅಲ್ಲೂ ನೋಡ್ಕೋಬೋದು, ಕೇಳ್ಕೊಬೋದು ಯಾವ ರೀತಿ ಖಾಲಿ ಇದ್ದಾವೆ ಅಂತ. ನೆಕ್ಸ್ಟ್ ನಿಮಗೆ 2ನೇ ಕಂತು ಹಣ ನೀವು ಫ್ಲ್ಯಾಟ್ ಬುಕ್ ಮಾಡಿ 30 ದಿನ ಅಂತಾರೆ, ಹೆಚ್ಚು ಕಮ್ಮಿ ದಿನಗಳು ಆಯ್ತವೆ. ಇನ್ನು 30 ದಿನ ಅಲ್ಲಿ ನೀವು 2ನೇ ಕಂತು 5 ಲಕ್ಷ ರೂಪಾಯಿ ನೀವು ಕಟ್ಟಬೇಕಾಗುತ್ತೆ. ಮೊದಲನೇ ಕಂತು 3 ಲಕ್ಷ ರೂಪಾಯಿ, ಅದೇ ಥರ 2ನೇ ಕಂತು 5 ಲಕ್ಷ ರೂಪಾಯಿ ನೀವು ಕಟ್ಟಬೇಕು. ನೋಡಿ, ನೀವು ಬ್ಯಾಂಕ್ ಲೋನ್ ಇಲ್ಲಿ ಸರ್ಕಾರದವರು ಯಾವುದೇ ರೀತಿ ನಿಮಗೆ ಮಾಡಿಸ್ಕೊಡಲ್ಲ, ನೀವೇ ಬ್ಯಾಂಕ್ ಲೋನ್ ಮಾಡಿಸ್ಕೊಡ್ಬೋದು. ಅಂತಂದ್ರೆಲ್ಲ ಬ್ಯಾಂಕ್ ಕಡೆಯಿಂದ ಸಾಲ ತಗೊಂಬಿಟ್ಟು ನೀವು ರಾಜೀವ್ ಗಾಂಧಿ ವಸತಿ ನಿಮಗೆ ಕೊಡ್ಬೋದು, ಅದು ನೀವೇ ಮಾಡಿಸ್ಕೋಬೇಕು. ಅವರೇನು ಮಾಡಿಸ್ಕೊಡಲ್ಲ ಅಂತ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟ್ ನಿಮಗೆ 3 ಲಕ್ಷ ಆದರೆ 2ನೇ ಕಂತು 5 ಲಕ್ಷ ಕಟ್ಟಬೇಕಾಗುತ್ತೆ.
ಮೂರನೇ ಕಂತು ನಿಮ್ಮ ರಿಜಿಸ್ಟ್ರೇಷನ್ ಟೈಮಲ್ಲಿ 6 ಲಕ್ಷ ರೂಪಾಯಿ ನೀವು ಹಣ ಕಟ್ಟಬೇಕಾಗುತ್ತೆ. ಈಗ ಫ್ಲ್ಯಾಟ್ ಬುಕ್ ಮಾಡಿಕೊಂಡಿರ್ತೀರ, ನೆಟ್ಟು 2 ಲಕ್ಷ ಕಟ್ಟಿರ್ತೀರ, ನಿಮ್ಮ ಹೆಸರಿಗೆ ರಿಜಿಸ್ಟ್ರೇಷನ್ ಮಾಡಿಸ್ಬೇಡ. 6 ಲಕ್ಷ ರೂಪಾಯಿ ಹಣ ಸಂಪೂರ್ಣವಾಗಿ ಕಟ್ಟಿ ನಂತರ ನಿಮಗೆ ಫ್ಲ್ಯಾಟು ರಿಜಿಸ್ಟ್ರೇಷನ್ ಮಾಡಿಸ್ಕೊಡ್ತಾರೆ. ಫ್ರೆಂಡ್, ಇಷ್ಟು ನಿಮಗೆ 2BH ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿದ್ದೀನಿ. ಈ ವಿಡಿಯೋ ಲೆಂತ್ ಆಯಿತು ಅಂತ ಹೇಳ್ತೀನಿ. ಇಷ್ಟು ನಿಮಗೆ ಮಾಹಿತಿ ನಾನು ಸಂಪೂರ್ಣವಾಗಿ ಡೀಟೇಲ್ಸ್ ಎಲ್ಲ ಸಂಪೂರ್ಣವಾಗಿ ನಿಮಗೆ ಮಾಹಿತಿ ಕೊಡ್ತೀನಿ 2BH ಫ್ಲ್ಯಾಟ್ ಬಗ್ಗೆ. ನೋಡಿ, ಪ್ರತಿಯೊಂದು ನಿಮಗೆ ಡೀಟೇಲ್ಸ್ ಹೇಳಿದ್ದೀನಿ. ಟೋಟಲ್ 14 ಲಕ್ಷ ರೂಪಾಯಿ ರಿಜಿಸ್ಟ್ರೇಷನ್ ಖರ್ಚಿರುತ್ತೆ, ವಿತ್ GST ಆ್ಯಡ್ ಆಗಿರುತ್ತೆ. ಇಷ್ಟೆಲ್ಲ ನಿಮ್ಮ ಟೋಟಲ್ ನಿಮಗೆ 2BH ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿದ್ದೀನಿ. ಫ್ರೆಂಡ್, ಇಷ್ಟು ನೀವು ಸಾಕಷ್ಟು ಜನ ಇಲ್ಲಿ ಕೇಳ್ತಾ ಇದ್ದಾರೆ, ಸರ್ 2BH ಬಗ್ಗೆ ನೀವು ಏನು ಮಾಹಿತಿ ಕೊಟ್ಟಿಲ್ಲ ಅಂತ. ಈಗ ಕೊಡ್ತಾಯಿರಿ. ಇನ್ನು ಮುಂದೆ 2BH ಬಗ್ಗೆ ನಿಮಗೆ ಸದ್ಯಕ್ಕೆ ಮಾಹಿತಿ ಕೊಡ್ತೀನಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಈಗ ಯಾವ ನಿಮಗೆ ಅರ್ಥ ಆಗಿರಬೇಕು. ನಾನು ಸಂಪೂರ್ಣ ಇನ್ನೂ ಡೌಟ್ ಇದ್ದರೆ ಕಮೆಂಟ್ ಹಾಕಿ, ಕಮೆಂಟಲ್ಲಿ ನಾನು ಆದಷ್ಟು ಉತ್ತರ ಕೊಡ್ತೀನಿ ನಿಮಗೆ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್. ನಮಸ್ಕಾರ.